ಬಾರಿ ಕಡೆ ಮಳೆ ಹೊಂಟದ. ಇವಾಗ ಸಂಜೆ ಕಡಿಕೆಗೆ ಇವತ್ತೊಂದು ರೆಸಿಪಿ ಮಾಡತ್ತಿದ್ರಿ. ರೆಸಿಪಿ ಯಾವುದು ಅಂದ್ರೆ, ಇವಾಗ ಮೊದ್ಲಿಗೆ ನಾನು ಸಾಂಬಾರು ಮಾಡತ್ತಿದ್ರಿ. ಸಾಂಬಾರ್ಕ ಇಲ್ಲಿ ಟಮಾಟಿ ಮತ್ತು ಉಳ್ಳಾಗಡ್ಡಿ ಬರ್ತಿದ್ರಿ. ಬ್ಯಾಳಿ ಸಾಂಬಾರು ಮಾಡತ್ತಿದ್ದ. ಸಾಂಬಾರಂತೂ ರೊಟ್ಟಿ ಕೂಡ ಆದ್ರ ಬೆಳ್ಳುಳ್ಳಿ ಇದು ಹಾಕಿ ಮಾಡಿರ್ತಾರೆ ನಾವು ಡೈಲಿ ಮಾಡ್ಬೇಕಾದ್ರೆ. ಆದ್ರೆ ಇದು ರವಾ ಪೂರಿ ಮಾಡತ್ತೀನಿ ಅಲ್ರಿ, ಅದಕ್ಕೆ ರವದ ಪೂರಿಗೆ ಇದು ಸಾಂಬಾರ ಉಳ್ಳಾಗಡ್ಡಿ ಹಾಕಿದ್ರೆ ಚಂದ ಅಂತೇಳಿ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಮತ್ತೊಂದು ಸ್ವಲ್ಪ ಟಮಾಟೆ ಹಾಕಿ ಫ್ರೈ ಮಾಡತ್ತಿದ್ದ. ಬ್ಯಾಳಿ ಅಂತೂ ಎಲ್ಲ ಕುದಿಸಿಟ್ಟಿಂದು ಮುಗಿಸಿಟ್ಟಿನಿ. ಇವಾಗ ಅದರ ಕುದ್ದಿರೋ ಬ್ಯಾಳಿ ಬರ್ರಿ ಇದು ಮಸಾಲೆ ಬರಕ್ಕೆ ಬಿಟ್ರಾಯ್ತು. ಇವಾಗ ಸಾಂಬಾರಂತೂ ರೆಡಿ ಆಗಿದ್ರಿ. ಇದಕ್ಕೆ ಬೇರೆ ಏನು ಮಸಾಲೆ ಹಾಕಿಲ್ರಿ, ಗರಂ ಮಸಾಲದೇನು ಹಾಕಿಲ್ಲ. ಒಂದಿಷ್ಟು ಹವೈಜ್ ಪೌಡ್ರ್ ಹಾಕಿದ್ರು ನಾನು. ಹವೈಜ್ ಪೌಡ್ರ್ ಹೊರತ ಮತ್ತೊಂದೇನು ಹಾಕಿಲ್ಲ. ಇವಾಗ ಇಲ್ಲಿ ಗೋಧಿ ಹಿಟ್ಟು ತಗೊಂಡೇನ್ರಿ. ಬರೀ ರವ ಅಂದ್ರ ಬರೀ ರವದ್ ಬಿ ಮಾಡತ್ತಲ್ರಿ ಪೂರಿ, ಅದಕ್ಕೆ ಒಂದು ಅರ್ಧದಷ್ಟಾರೆ ಗೋಧಿ ಇಟ್ಟಿರ್ಬೇಕು. ಇವಾಗ ಇಷ್ಟು ರವ ಸಾಕ್ರಿ. ಇದಕ್ಕೆ ಗೋಧಿ ಹಿಟ್ಟು ಎಷ್ಟು ತಗೊಂಡಿನೋ ಅಷ್ಟು ರವ ಹಾಕಿನಿ. ಇಲ್ಲಿ ಒಂದಿಷ್ಟು ಒಂದು ಅರ್ಧ ಚಮಚದಷ್ಟು ಹಾಕಿನ್ರಿ, ಯಾಕೋ ಕಮ್ಮಿ ಅನ್ಸತ್ತವ. ಮತ್ತೊಂದು ಸ್ವಲ್ಪ ಅಜ್ವಾನ ಹಾಕ್ಲತ್ತೀನಿ. ಸಕ್ರೆ ಇಷ್ಟು ಅಜ್ವಾನ. ಇದಕ್ಕೆ ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕೀನ್ರಿ. ಸಾಂಬಾರಂತೂ ಮಾಡಿಟ್ಟಿನ್ರಿ. ಇವಾಗ ಹಿಟ್ಟು ನಾದಿ ಒಂದು 5-10 ನಿಮಿಷ ನೆನ್ಲಿಕ್ಕೆ ಬಿಟ್ಕೇಸಿಂದ ಆಮೇಲೆ ಪೂರಿಗೆ ಎಲ್ಲಿ ರೆಡಿ ಮಾಡಿರ್ತೀನಿ ರೀ. ಇದಕ್ಕೆ ಸೋಡಾ ಅದು ಏನು ವಾಪರಿಸತ್ತಿಲ್ರಿ ನಾನು. ಬರೀ ರವೆ, ಒಂದಿಷ್ಟು ಗೋಧಿ ಹಿಟ್ಟ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ ಇಷ್ಟೇ ಹಾಕೀನ್ರಿ. ರವೆ ಮತ್ತು ಗೋಧಿ ಹಿಟ್ಟು ಎರಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಇವು ಪೂರಿ ಒಂದು ಸ್ವಲ್ಪ ಗರಿ ಬರ್ತಾವೆ, ಅದಕ್ಕೆ ಕೆಸಿಂದ ಸೋಡಾ ಹಾಕಂಗಿಲ್ರಿ. ಇದಕ್ಕೆ ಸೋಡಾ ಹಾಕಿದ್ರೆ ಒಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಜಗ್ಗಿರ್ತಾವೆ ಮತ್ತು ಜಾಸ್ತಿ ಇದು ಆಗ್ತಾವಲ್ರಿ. ಒಂದು ಗರಿಯಾಗಿ ಬರಂಗಿಲ್ರಿ, ಅವು ಮೆತ್ತಗೆ ಭಾಳ ಆಗ್ತಾವ.
ಹಿಟ್ಟ ಮೀಡಿಯಮ್ದಾಗೆ ನಾದಿಟ್ಟಿದ್ರು ನಾನು ಜಾಸ್ತಿ ಗಟ್ಟಿವಿಲ್ಲ ಮತ್ತು ಜಾಸ್ತಿ ತಿಳುವೂ ಇಲ್ರಿ ಈ ಥರ ನಾದ್ಬಿಟ್ಟಿದ. ಇವಾಗ ನೋಡ್ರಿ ಅಡುಗೆಗೆ ತಯಾರು ಮಾಡೋದ್ರಾಗ ಟೈಮ್ ಅಂತೂ 7:30 ಆಗಿದ್ರಿ. ಇವಾಗ ಅದಿಷ್ಟು ಅಂದ್ರೆ ಮೊದಲಿಗೆ ನಾನು ಸಾಂಬಾರು ಮಾಡಿಟ್ಟಿದ್ದಲ್ರಿ. ನೀವು ಇಲ್ಲಿ ಒಂದು ಸ್ವಲ್ಪ ಹಾಡ ಹತ್ಬಿಟ್ಟಿದ್ರಿ ಸಂಜೆ ಟೈಮ್ದಾಗ. ಈಗಂತೂ ಶಾಣ್ ತಿಂಗಳದಲ್ರಿ, ಹಾಗಾಗಿ ಕಿಶಿಂದ ಇಲ್ಲೆಲ್ಲ ಗುಡಿಗೆ ಹೋದಾಗ ಹಾಡ ಹತ್ತಿರ್ತಾವೆ. ವಿಡಿಯೋ ಸಂಜೆ ಟೈಮ್ದಾಗ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಮೇಲೆ ಮಾಡಿರ್ಬೇಕ್ರಿ. ಅದೆಂಥದ್ದು ವಿಡಿಯೋ ಮಾಡಿದ್ರೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿ ವಾಯ್ಸ್ ಕೊಟ್ಟಲೇ ಇರಬೇಕು. ಇವಾಗ ಪೂರಿಗೆ ರೆಡಿ ಮಾಡಿಟ್ಟಿದ್ರು. ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಹೇಳಿನಲ್ರಿ ನಾನು ರವೆ ಪೂರಿ ಮಾಡತ್ತೆ ಅಂತೇಳಿ. ಇದು ರವಾದ ಪೂರಿ ಮಾಡಬೇಕಾದ್ರೆ ಇದಕ್ಕೆ ಸೋಡಾಲಿ ಏನೂ ಹಾಕಂಗಿಲ್ಲ ರೀ. ನಾನಂತೂ ಏನೂ ಹಾಕಿದ್ದಿಲ್ಲ, ಬರೀ ಹಾಗೆ ರವೆ ಮತ್ತು ಗೋಧಿ ಹಿಟ್ಟು ಒಂದಿಷ್ಟು ಅಜ್ವಾನ ಉಪ್ಪು ಹಾಕಿ ನದ್ಬಿಟ್ಟಿದ್ದೆ. ಇವಾಗ ಸಣ್ಣ ಸಣ್ಣ ಇಷ್ಟಿಷ್ಟು ಎಲೆ ಮಾಡ್ಲತ್ರಿ. ಭಾಳಷ್ಟು ದಿಪ್ಪಾಗಿ ಭೀ ಇಟ್ಟಿದ್ದಿಲ್ಲ ರೀ ನಾನು ಪೂರಿ, ಯಾಕಂದ್ರೆ ಸರಿಯಾಗಿ ಉಬ್ಬಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಚಪಾತಿ ಯಾವ ಥರ ಮಾಡ್ತೀವೋ ಆ ಥರ ತಿಳುವಾಗಿ ಮಾಡಿಟ್ಟಿದ್ದೆ. ರವೆ ಹಾಕಲಿಲ್ಲ ಅಂದ್ರೆ ಪೂರಿ ಒಂದು ಸ್ವಲ್ಪ ಜಾಸ್ತಿ ಉಬ್ಬಂಗಿಲ್ಲ ರೀ. ರವೆ ಹಾಕಿದ್ರೆ ಪೂರ್ತಿಯಾಗಿ ಉಬ್ಬಿ ಬರ್ತಾವೆ. ಮೈದಾ ಹಿಟ್ಟಿಂದ ಮಾಡ್ಬೇಕಂದ್ರೆ ಅಷ್ಟೊಂದು ಮನ್ಯಾಗ ಹುಡುಗರು ಅದು ತಿಂತಾರಲ್ರಿ, ಆರೋಗ್ಯಕ್ಕೂ ಅಷ್ಟು ಸರಿಯಾಗಿ ಅನ್ಸಂಗಿಲ್ಲ ಬರೀ ಮೈದಾ ಹಿಟ್ಟಿಂದು. ಗೋಧಿ ಹಿಟ್ಟಿಂದ ಆದರೆ ಏನು ಅನ್ಸಂಗಿಲ್ಲ. ಅದ್ರ ಕೂಡ ಬರೀ ಗೋಧಿ ಹಿಟ್ಟಾದ್ರೆ ಅಷ್ಟಿದು ಅನ್ಸಿದ್ರೆ ಅದ್ರ ಕೂಡ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ರವೆ ಕಲ್ಸಿದ್ರೆ ಸಾಕ್ರಿ, ಜಾಸ್ತಿ ಎಣ್ಣೆನೂ ಜಗ್ಗಂಗಿಲ್ಲ. ಈ ಥರ ಇದ್ರ ಹೆಂಗೆ ಪಾನಿಪುರಿ ಹೆಂಗೆ ಬಂದಿರ್ತದೋ ಆ ಥರ ಉಬ್ಬಿರ್ತದೆ ಅದು. ಆದ್ರೆ ಇಷ್ಟೇ ಒಂದು ಸ್ವಲ್ಪ ಗರಿ ಗರಿಯಾಗಿ ಬಂದಿರ್ತದೆ, ಇದು ಮಿದುವಾಗಿ ಬರೋಂಗಿಲ್ಲ. ಮಿದುವಾಗಿ ಬರಬೇಕಾದ್ರೆ ಮೈದಾ ಹಿಟ್ಟಿಗೆ ಜಾಸ್ತಿ ಬಂದಿರ್ತದೆ. ಇದಕ್ಕೆ ನಾವು ಸೋಡಾ ಹಾಕಿದ್ರೆ ಭೀ ಮಿದುವಾಗಿ ಬರ್ತಾವೆ, ಆದ್ರೆ ಸೋಡಾ ಹಾಕಿದ್ದಿಲ್ಲ ರೀ ನಾನು ಇದಕ್ಕೆ, ರವೆ ಕಲ್ಸಿನ ಅಂತೇಳಿ ಕಿಶಿಂದ. ದೊಡ್ಡ ಸೈಜಿನ ಕಡಾಯಿನೇ ಇಟ್ಬಿಟ್ಟಿದ್ರೇನು ಒಂದು ಸ್ವಲ್ಪ ಎಲೆ ದೊಡ್ಡ ದೊಡ್ಡ ಮಾಡ್ಕೆಸಿಂದ ಬಡ ಬಡ ಮಾಡಿ ತೆಗೆದ್ರೈತೆ ಅಂತೇಳಿ. ಯಾಕೆಂದ್ರೆ ಟೈಮ್ ಭಾಳಷ್ಟು ಆಗಿತ್ತು ರೀ. ಈ ಥರ ಪೂರ್ತಿಯಾಗಿ ಪಾನಿಪುರಿ ಯಾವ ಥರ ಉಬ್ತಾವೋ ಅದೇ ಥರನೇ ಉಬ್ಬಿರ್ತಾವೆ ರೀ. ಒಂದಿಷ್ಟು ರವದ ಕಲಾಗಾಗಿ ಉಬ್ತಿರ್ತಾವೆ ಅಷ್ಟು. ಸೋಡಾ ಹಾಕಿದ್ರೆ ಉಬ್ತಾವ, ಸೋಡಾ ಹಾಕಲೇಬೇಕು ಅಂತೇಳಿ ಕಿಸಿಂದ ಏನಿಲ್ಲ. ನಮಗೆ ಮೆತ್ತ ಬೇಕಾದ್ರೆ ಇಷ್ಟೇ ಸೋಡಾ ಹಾಕ್ಕೋಬೋದು. ಮತ್ತು ನಮ್ಗೆ ಈ ಥರ ಗರಿಗರಿಯಾಗೇ ಬೇಕು, ಉಬ್ಬಿದ್ರೆ ಸಾಕು ಅಂದ್ರೆ ಒಂದಿಷ್ಟು ರವೆ ಕಲ್ಸಿದ್ರೆ ಸಾಕು ರೀ. ಇವಾಗ ಒಂದು 4-5 ಪ್ಲೇಟ್ದಷ್ಟೇ ಮಾಡತ್ತಿದ್ರಿ. ಅಲ್ಲಿ ಅವರು ಊಟಕ್ಕೆ ಕುಂತಿದ್ರು ಹುಡುಗರೆಲ್ಲ. ಯಾಕಂದ್ರೆ ಹೊಲಕ್ಕೆ ಹೋಗಿದ್ದಲ್ರನು ಬರೋದ್ರಾಗ ಅವರು ಬಂದು ಹೋಮ್ವರ್ಕ್ ಅದು ಮಾಡೈತೆ ಆಟಿನ ಧ್ಯಾನದಾಗ ಊಟನೇ ಮಾಡಂಗಿಲ್ಲ ಅವ್ರು ಬಂದಮೇಲೆ, ಸಾಲಿದ ಬಂದಮೇಲೆ. ಅದಕ್ಕೆ ಕಿಶಿಂದ ಒಂದು ಸ್ವಲ್ಪ ಲೇಟ್ ಬೇಗ್ಯದ ಅಂತೇಳಿ ಕಿಶಿಂದ ಅದಕ್ಕೆ ಇವಾಗ ಬಡ ಬಡ ಅದಿಷ್ಟು ಪೂರಿ ಮಾಡತ್ತಿದ್ರಿ. ನಮ್ಮ ಗೌಡು ಅದೊಂದು ವಿಡಿಯೋ ಶೂಟ್ ಮಾಡತ್ತೀನಿ ರೀ, ಯಾಕಂದ್ರೆ ವಿಡಿಯೋ ಅವನೇ ಮಾಡತ್ತಿದ್ನು. ಅವರಿಗೆ ಹೊಸಾಗಿತ್ತಂತ್ರಿ, ಅದಕ್ಕೆ ಕಿಶಿಂದ ಬಡ ಬಡ ಮಾಡಿ ಹಾಕಿದ್ದ ಅವರು ಇನ್ನು ಊಟ ಮಾಡ್ಲತ್ತಾರ. ಇವಾಗ ಇದಿಷ್ಟು ಪೂರಿ ಮಾಡಿದ್ಮೇಲೆ ಆಯ್ತು ರೀ, ಎಲ್ಲ ಅಡುಗೆ ಅಂತೂ ಕಂಪ್ಲೀಟ್ ಆಯಿತು. ಊಟ ಮಾಡಬೇಕು. ಮುತ್ತೆಗೆ ಭೀ ಹಾಕ್ಕೊಟ್ಟಿಲ್ಲ. ಮುತ್ತೆ ಭೀ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಂತು ಊಟ ಮಾಡ್ತೀನಿ ಇವಲ್ಲಂದ್ರು. ಇದ್ರ ಕೂಡ ಬೇರೆ ಬೇರೆ ಚಟ್ನಿ ಅಲ್ಲಿ ಏನೇ ಅಲ್ಲಿ ಮಾಡ್ಕೊಬೋದು ರೀ. ಕೊಬ್ಬರಿ ಚಟ್ನಿಯಲ್ಲಿ ಇಲ್ಲಾಂದ್ರೆ ಪುಟದ ಚಟ್ನಿಯಲ್ಲಿ ಯಾವುದೇ ಆದರೂ. ನಾನು ಯಾವುದೂ ಚಟ್ನಿ ಇದ್ರಾಗ ಮಾಡಿದ್ದಿಲ್ಲ ರೀ, ಯಾಕಂದ್ರೆ ಲೇಟ್ ಭಾಳ ಆಗಿತ್ತಲ್ರಿ, ಹಾಗಾಗಿ ಕೇಸಿಂದ ಬರೀ ಪೂರಿನೇ ಮಾಡಿಬಿಟ್ಟಿದ್ದೆ. ಇದು ಕೂಡ ಬ್ಯಾಳೆ ಸಾಂಬಾರು ಮಾಡಿಬಿಟ್ಟಿದ್ರು. ಒಂದು ಇಷ್ಟ ಬ್ಯಾಳೆ ಹಾಕಿಸಿಂದ ವಿಡಿಯೋದಾಗ ಹಾಕೀನಿ. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಉಳ್ಳಾಗಡ್ಡಿ ಹಾಕಿಸಿಂದ ಸಾಂಬಾರು ಮಾಡಿಬಿಟ್ಟಿದ್ರಿ. ಇವಾಗ ಊಟ ಮಾಡತ್ತಿದ್ರಿ ಹುಡುಗರು ಎಲ್ಲರೂ. ಯಾಕಂದ್ರೆ ತಣ್ಣಗಾದ್ರೆ ಅಷ್ಟೊಂದು ಸರಿಯಾಗಿ ಹಂಗಿಲ್ರೋ, ಬಿಸಿ ಬಿಸಿ ಇದ್ದಿರಬೇಕು. ಒಂದು ಸ್ವಲ್ಪ ಬಿಸಿ ಇದ್ರೇ ಅಷ್ಟು ಇದು ಅಥವಾ ತಣ್ಣಗಾಗಿಬಿಟ್ಟು ಅಂದ್ರೆ ಭಾಳಷ್ಟು ಇದಾಗ್ತಾವ ಅಂತ ಕೇಸಿಂದ ಅವರೆಲ್ಲ ಊಟ ಮಾಡತ್ತಿದ್ರು. ಈ ನಡಬರ್ಕ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಜಟ್ಟುಂದ ಭಾಳಷ್ಟು ಇದು ರೀ. ಎಲ್ಲರಿಗೆ ಹಠ ಮಾಡ್ಕೋತ ಊಟ ಮಾಡ್ಲತ್ತಿದ್ನು. ಇದಿಷ್ಟು ಅಡುಗೆ ಮಾಡೋದ್ರಾಗ ಟೈಮ್ ಅಂತೂ 8 ಆಗೋಕ್ಕೆ ಸನಿನೇ ಬಂದುಬಿಟ್ಟಿತ್ತು ರೀ. ಅವರು ಹೊಲ್ದಾಗ ಜಲ್ದಿನೇ ಬಂದಿದ್ರು ರೀ ಇವತ್ತು.
ವಿಡಿಯೋನ ನಾನು ಒಂದು ಸ್ವಲ್ಪ ಒತ್ತಾಗಿಟ್ಟು ಅಂದ್ರೆ ಫಾಸ್ಟಾಗಿ ಇಟ್ಬಿಟ್ಟಿದ್ರಿ. ಯಾಕಂದ್ರೆ ಈ ಥರ ವಾಯ್ಸ್ ಓವರ್ ಕೊಡೋದಿತ್ತಂದ್ರೆ ಸ್ಲೋ ಆಗಿ ನಾವು ಮಾಡಿರೋ ವಿಡಿಯೋ ಯಾವ ಥರ ಇರುತ್ತೋ ಅದೇ ಥರನೇ ಇಟ್ಬಿಟ್ರೆ ವಿಡಿಯೋ ಅಷ್ಟೊಂದು ಸರಿಯಾಗಿ ಕಾಣಿಸಂಗಿಲ್ಲ. ಭಾಳಷ್ಟು ದೊಡ್ಡದಾಗ್ತದೆ ಅದು ವಿಡಿಯೋ ವಾಯ್ಸ್ ಕೊಡಬೇಕಾದ್ರೆ ಏನು ಮಾತಾಡ್ಬೇಕಂತ ಹೇಳ್ಕೇಸಿಂದ ಗೊತ್ತಾಗಂಗಿಲ್ಲ. ಅದಕ್ಕೆ ಆಕೇಸಿಂದ ವಿಡಿಯೋ ಒಂದು ಸ್ವಲ್ಪ ಫಾಸ್ಟಾಗಿ ಇಟ್ಬಿಟ್ಟು ವಾಯ್ಸ್ ಓವರ್ ಕೊಡ್ಲತ್ತಿದ್ರಿ ಇದಕ್ಕೆ. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡ್ದೇನೆ ಲಾಸ್ಟ್ವರೆಗೂ ನೋಡಿದಿರಿ ಅನ್ಕೊಂಡೀನಿ. ಇಲ್ಲಿ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಲ್ರನು, ಹಳ್ಳಿ ಜೀವನ ವಿತ್ ನಿರ್ಮಲ ಯೂಟ್ಯೂಬ್ ಚಾನಲ್. ಈ ವಿಡಿಯೋಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಲಿಂಕ್ ಕೊಟ್ಟೀನಿ, ಚೆಕ್ ಮಾಡಿರಿ. ಚಾನಲಿಗೂ ಒಂದು 12 ಗಂಟೆಗೆ ವಿಡಿಯೋ ಬಿಟ್ಟಿರ್ತೀನಿ. ಯಾಕಂದರೆ ನಾನು ಟೈಮಿಂಗ 3 ಗಂಟೆನೇ ಹೇಳಿದ್ರಿ. ಅದರ ಯಾಕೋ 3 ಗಂಟೆ ವಿಡಿಯೋ ಬಿಡಬೇಕಾದ್ರೆ ಭಾಳಷ್ಟು ಟೈಮ್ ಹೋಗಿರ್ತದೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ 12 ಗಂಟೆಗೆ ಒಂದು ವಿಡಿಯೋನ ಹೊಸ ಚಾನಲಿಗೆ ಅಪ್ಲೋಡ್ ಮಾಡಿರ್ತೀನಿ ರೀ. ವಿಡಿಯೋ ಅಂತೂ ಸ್ಕಿಪ್ ಮಾಡ್ದೇನೆ ಲಾಸ್ಟ್ವರೆಗೂ ನೋಡಿರಿ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಕ್ಕೂ ಸಪೋರ್ಟ್ ಮಾಡಿರಿ. ಇವಾಗ ಊಟಕ್ಕಂತೂ ರೆಡಿ ಆಗ್ಯದ್ರಿ. ಇನ್ನೊಂದಿಷ್ಟು ಊಟ ಮಾಡ್ಬೇಕಿನ್ನ ಎಲ್ಲರೂ. ಅರೆ